ಬಾಳು ಬದುಕು ಹಾಯಾಗಿ ಬಂತು ಆನಂದದಿಂದ ನೂರೆಂಟು ನೆನಪು ಎದೆಯಾಳದಿಂದ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವಿದ್ದೀವಿ ಈಗ ಕನಕಪುರ ದೇವರಗೌಡ ಬೆಟ್ಟ ಹತ್ರ. ಇಲ್ಲಿ ಬಂದ್ಬಿಟ್ಟು ಒಂದು ಗುಹೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು. ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಸುತ್ತಮುತ್ತ ಇರೋ ಜನಗಳು ಹೇಳ್ತವ್ರೆ ಇಲ್ಲಿ ತುಂಬ ಆನೆಗಳಿದೆ ಅಪ್ಪ, ಕ್ಲೋಸ್ ಮಾಡವ್ರೆ ಅಂತ. ಬಟ್ ನಾವೊಂದು ವಿಡಿಯೋ ನೋಡ್ಕೊಂಡು ಬಂದಿದ್ದು ಯೂಟ್ಯೂಬಲ್ಲಿ. ಆ ಯೂಟ್ಯೂಬಲ್ಲಿ 2 years ಬ್ಯಾಕ್ ವಿಡಿಯೋ ಬಿಟ್ಟಿದ್ದು. ಇವಾಗ ನೋಡ್ಕೊಂಡು ಬಂದಿದ್ವಿ, ಬಟ್ ಆದರೆ ಹೋಗೋಕೆ ಆಗ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಸೆಕ್ಯೂರಿಟಿ ಐತಂತೆ, ಮತ್ತು ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಎಂತಕ್ಕೆ ಅಂತ ರಿಟರ್ನ್ ಬರ್ತಾ ಇದ್ವಿ. ಹಂಗೆ ಬರ್ತಾ ಇಲ್ಲಿ ನಂದು ಯೂಟ್ಯೂಬ್ ಚಾನಲ್ ನಾವು ಹೋಗ್ತಾ ಇದೀವಿ ತೆಂಗಿನಕಾಯಿ ಕದಿಯಕ್ಕೆ. ನಮ್ಮ ಹತ್ರ ಇದಾನೆ ತೆಂಗಿನಕಾಯಿ ಕಲ್ಲ, ಇವನ್ ಊರಲ್ಲೆಲ್ಲ ಕದೀತಿದ್ನಂತೆ. ನಮಗೂ ತೋಡಿಸ್ತಾನೆ ಇಲ್ಲಿ ಹೇಗ್ ಕದಿಯೋದಂತ. ಬಾರಪ್ಪ ಇವತ್ತು ನೋಡೇ ಬಿಡೋಣ. ಊರಲ್ಲಿ ಕದೀತಿರ್ಲಿಲ್ಲ, ನಮ್ದು ತೆಂಗಿನ ಮರಗಳಿತ್ತು. ಸೊ ಹತ್ತೋದು ನನಗೆ ಗೊತ್ತು, ಅಷ್ಟು ಹೇಳಿದ್ ನಾನು. ಆದ್ರೆ ನನಗೆ ಹೇಳ್ದ ಕದಿತೀನಂತ. ನಡಿ ನೋಡಿ ನಮ್ಮ ರೈತರು ಇಲ್ಲಿದೆ ನೋಡಿ ಅವ್ರದ್ದು. ಆ ನೀರು ಬಿಸ್ಲೇರಿಗಿಂತ ಚೆನ್ನಾಗಿರುತ್ತಂತೆ ಕೇಳಿದ್ದೀನಿ ಯೂಟ್ಯೂಬಲ್ಲಿ. ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಇರುತ್ತೆ, ಯಾರಿಗೆ ಗೊತ್ತು. ಆಗಿರೋ ತೊಂದರೆಗಳು ನೋಡ್ಬಿಟ್ಟು ನನಗೆ ಬೇಜಾರಾಗ್ತಿದೆ. ಆನೆಗಳು ಕಾಡಿಂದ ಬಂದ್ಬಿಟ್ಟಿದೆ ಊರಿಗೆ, ಊರ ಹೊಲಗಳೆಲ್ಲ ಧ್ವಂಸ ಮಾಡಿಬಿಟ್ಟಿದೆ. ಅದಕ್ಕೆ ಕೇವ್ ಒಳಗಡೆ ನಮ್ಗೆ ಹೋಗಕ್ಕೆ ಬಿಡ್ತಿಲ್ಲ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ಗಳೆಲ್ಲ ಇದ್ರು. ನಮ್ಗೆ ಹೇಳಿದ್ರು 10-15 days ಕ್ಲೋಸ್ ಇರುತ್ತೆ, ನೀವು ವಾಪಸ್ ಹೋಗಿ. ಕೆರೆದಂತೆ ಅನ್ಸುತ್ತೆ ಕೇಳೋಣ. ನೀರೇನ ಇದು ಕೆರೆದ ಯಾವ್ದು? ಬೋರ್ದಾ? ಬೋರ್ದು ಏನ? ಕೆರೆಯಲ್ಲಿ ಬೋರ್ ಅಂದ್ರೆ ಈ ನೀರು ಎಲ್ಲಿಂದ ಬರ್ತಾ ಇರೋದು? ಬೋರು ಬೋರು ಅವ್ನು ಕುಡ್ದಿದ್ರೆ ಅವನಿಗೆ ಕೆರೆ ನೀರು ಅನ್ಸ್ತು. ಕೆರೆ ನೀರು ಕುಡಿಬಾರ್ದು. ನೀನು ನೋಡ್ಕೋ ಇವಾಗ ನೋಡಿಲ್ಲಿ, ನೀನು ಕುಡಿತಾ ಇರ್ತೀಯ, ಒಂದು ಮೀನು ಬರುತ್ತೆ ಅನ್ಕೊಂಡು ನಿನ್ನ ಕೈಗೆ ಏನು ಮಾಡ್ತೀಯ? ಹಾ, ಸ್ವಲ್ಪ ಕೆರೆ ಫೀಲ್ ಇದೆ. ಅಂದರೆ ಬೋರು ನೆಲದಿಂದ ಬರುತ್ತಲ್ಲ, ಮಣ್ಣು ಟೇಸ್ಟ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಹಳ್ಳಿ ಸೈಡ್ ಈ ಥರ ಊರುಗಳಿರುತ್ತೆ, ಚಿಕ್ಕ ಮನೆಗಳು. ಲೆಫ್ಟ್ ರೈಟ್ ಗೊತ್ತಿಲ್ಲಪ್ಪ. ನಾವು ಬೆಂಗಳೂರಿಗಿಂತ ಆದರೆ ಖುಷಿಯಾಗಿರ್ತಾರೆ. ಎಷ್ಟು ದುಡ್ಡು ಇಟ್ಕೊಂಡು ಯಾರು ಖುಷಿಯಾಗಿರಲ್ಲ, ಇವ್ರು ಒಂದು ಚಿಕ್ಕ ಮನೆ ಇಟ್ಕೊಂಡು ಆರಾಮ್ ಖುಷಿಯಾಗಿರ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟ ಮಾಡಿದ್ದೆ, ಆದರೆ ಇನ್ನೊಂದು ಸ್ವಲ್ಪ ಹೊಟ್ಟೆ ಇಸ್ತೈತೆ. 4:15 ಆಗ್ತೈತಲ್ಲ, ಏನಾದ್ರು ತಿನ್ಬಿಟ್ಟು ಹೋಗೋಣ, ಏನಂತೀರಾ? ಅದಕ್ಕಿಂತ ಒಳ್ಳೇದೇನು ಅನ್ನಿಸ್ತು. ಮೊದಲೇ ಗೋಬಿಯಲ್ಲೆಲ್ಲ ಕಲರ್ ಹಾಕ್ತಿದ್ರು ಗೊತ್ತಾ, ರೆಡ್ ಕಲರು. ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಗೋಬಿ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ತೋರಿಸ್ತೀನಿ ನೋಡಿ, ರೆಡ್ ಇದ್ದಿದ್ದು ಬ್ರೌನ್ ಆಗ್ಬಿಟ್ಟಿದೆ. ಬಾಳು ಬದುಕು ಹಾಯಾಗಿ ಬಂತು ಆನಂದದಿಂದ ನೂರೆಂಟು ನೆನಪು ಎದೆಯಾಳದಿಂದ ಹಾಯಾಗಿ ಬಂತು ಪ್ರೇಮದ ಕಾದಂಬರಿ ಮತೆಯರಿ ಕಣ್ಣೀರಲ್ಲಿ ಇಲ್ಲ ವಂದನ ವಂದನ ವಂದನ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಟೇಸ್ಟು, ಆದರೆ ಸ್ವಲ್ಪ ಡ್ರೈ ಒಣಗಿರೋ ರೈಸ್. ಲೈಕ್ ರೈಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಂದಿದ್ರೆ ಇನ್ನೊಂದು ನೋಡಿ ಇಂಪಾರ್ಟೆಂಟ್ ಮಾತು. ನೀವೆಲ್ಲಾದ್ರೂ ಹೋಗ್ತೀರಾ ಆಚೆ ತಿರುಗಾಡೋಕ್ಕೆ, ಎಲ್ಲಿ ಮೈಸೂರು ಮುರುಡೇಶ್ವರ ಆ ಕಡೆ ಈ ಕಡೆ ಹೋಗ್ತಿರಲ್ಲ, ನೀವು ಸ್ಟ್ರೀಟ್ ಫುಡ್ ಟ್ರೈ ಮಾಡಿ. ಸ್ಟ್ರೀಟ್ ಫುಡ್ ಟ್ರೈ ಮಾಡಿದ್ರೆ ಅಲ್ಲಿರೋ ಲೋಕಲ್ ಟೇಸ್ಟ್ ಬಾಯಿಗೆ ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಸಕ್ಕತ್ತಾಗಿದೆ ವರ್ಮಾ ವ್ಯೂ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಇವೆಲ್ಲ ಎಂತಕ್ಕೆ ನಮಗೆ, ಏನಂತೀರಾ? ಚೆನ್ನಾಗಿದೆ ಆಯ್ತು. ಇವಾಗ ನೀನು ಅದು ಏನೋ ಕಿರ್ಸ್ದಲ್ಲ ಅಂತ ಏನಾಗದು? ನನಗೆ ದೆವ್ವ ಹಿಡಿದಿದ್ದು. ಹೆಣ್ಮಗು ಎಲ್ಲಿ? ಹೆಣ್ಮಗು
ಹೆಣ್ಮಗು ಕಿರ್ಚು ನೋಡೋಣ. ಹೆಣ್ಮಗು ಇಲ್ಲಿ ಯಾವ್ದು ಕಾವೇರಿ ನಗರ ಎಲ್ಲಿದೆ? ಹಾಂ, ಇದು ಯಾವ ಊರು? ಇದು ಯಾವ ಊರು? ತುಗುಣೆ. ಹಿಂಗೆ ತಾನೆ. ಓಕೆ ತಾತ, ಥ್ಯಾಂಕ್ ಯು ತಾತ. ಬಾಯ್. ಏನಂತೀರಾ ಬ್ರೋ? ಜೈ ಶ್ರೀರಾಮ್. ಊರೊಳಗಡೆ ಎಂಟ್ರಿ ಆದ, ತುಂಬ ಜನ ಇದ್ದಾರೆ ಅಂತ ನಾವು ಇನ್ನು ಒಳಗಡೆ ಹೋಗ್ಬಿಟ್ಟು ನೋಡೋಣ. ಜಾಸ್ತಿ ಜನ ಇರಲ್ಲ ನೋಡು ಆ ಜಾಗದಲ್ಲಿ. ಎಳ್ನೀರ್ಕಿಲ್ಲ, ಯಾಕಂದರೆ ಇಲ್ಲಿ ಎಲ್ಲ ಕಡೆ ಎಳ್ನೀರು ಮರಗಳಿದೆ. ಎಳ್ನೀರು ಬಿಸ್ನೆಸ್ ಮಾಡ್ತಾವ್ರೇನೋ ಗೊತ್ತಿಲ್ಲ. ಎಳ್ನೀರು, ಮಾವಿನಕಾಯಿ, ಸೇಬೆಕಾಯಿ, ಗ್ರೇಪ್ಸ್, ಆ ಥರ ಗ್ರೇಪ್ಸ್ ಇಲ್ಲ, ಆ ಥರ ಅಂದರೆ ಇವಾಗ ನಾನು ಹೇಳ್ದನಲ್ಲ ಆ ಥರಗಳು ಮಾಡ್ತಾರೆ. ನಾವು ಎಲ್ಲೋ ತುಂಬ ಜನ ಇರಲ್ಲ ನೋಡಿ, ಆ ಪ್ಲೇಸ್ ನೋಡ್ಬಿಟ್ಟು. ಏನು ಗುರು ತೆಂಗಿನಕಾಯಿ ಕದಿಯೋದು? ನಿಮ್ಗೇನು ಅನಿಸ್ತಾ ಇರೋದು? ತೆಂಗಿನಕಾಯಿ ಅಷ್ಟು ಉದ್ದ ಇರುತ್ತೆ, ಹೇಗೆ ಕದೀತೀರಾ? ಈ ಏರಿಯಾದಲ್ಲಿ ತೆಂಗಿನಕಾಯಿ ಇಷ್ಟಿಷ್ಟೇ, 6.76 ಅಷ್ಟೆಲ್ಲ ಇರೋದು. ಆದರೆ 5:30 ಆಗಿತ್ತು. ತೋಟ ಒಳಗಡೆ ಹೋದ್ರಿ, ತೆಂಗಿನಕಾಯಿ ಕೀಳ್ಬೇಕಾಗಿರೋದು, ಮಾವಿನಕಾಯಿ ಕಿತ್ತಿದ್ರಿ, 5-6 ಕಿತ್ತಿದ್ರಿ. ಎಲ್ಲ ಅವನ ಕೈಯಲ್ಲಿ ಕಿತ್ತಿಸ್ದೆ, ಅವ್ನು ಕಿತ್ತದ, ನಾನು ವಾಶ್ ಮಾಡಿ ಕಟ್ ಮಾಡಿ ತಿಂದ್ರಿ. ಸಾಯಂಕಾಲ ಹಾಕ್ಬಿಟ್ಟಿತ್ತು, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮನೆಗೆ ಬಂದ್ಬಿಟ್ರಿ. ವಿಡಿಯೋ ಇದೆ, ಫೋನ್ ಎತ್ಕೊಂಡು ಹೋದಾಗ 30% ಚಾರ್ಜ್ ಇತ್ತು. ಅದರಲ್ಲಿ ಎಷ್ಟು ವಿಡಿಯೋ ಆಯಿತು ಮಾಡಿದೆ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಟೈಮ್ ಹೋದಾಗ 100% ಚಾರ್ಜ್ ಆಗಿಲ್ಲ ಅಂದರೆ ಫೋನ್ ಎತ್ಕೊಂಡೇ ಹೋಗಲ್ಲ. ಇಲ್ಲ ಒಂದು ಪವರ್ ಬ್ಯಾಂಕ್ ಇದೆ, ಅದಾದರೂ ಎತ್ಕೊಂಡು ಹೋಗ್ತೀನಿ. ಏನಂತೀಯ? ಬಾಯ್.